ಮುಂದಿನ ಸುದ್ದಿ ನೋಡೋಣ. ಜಿಎಸ್ಟಿ ಎಫೆಕ್ಟ್ 22ರಿಂದ ನಂದಿನಿ ಹಾಲಿನ ಉತ್ಪನ್ನಗಳ ದರದಲ್ಲಿ ಇಳಿಕೆ ಆಗ್ತಾ ಇದೆ. ಮೊಸರು ದರ ಲೀಟರ್ಗೆ 4 ರೂಪಾಯಿ ಇಳಿಕೆ ಆಗಬಹುದಾದ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದರ ಇಳಿಕೆ ಮಾಡಿದ ಹಿನ್ನೆಲೆಯಲ್ಲಿ ನಿರೀಕ್ಷೆಯಂತೆ ನಂದಿನಿ ಮೊಸರು, ತುಪ್ಪ, ಬೆಣ್ಣೆ, ಚೀಸ್ ಸೇರಿ ಹಲವು ಉತ್ಪನ್ನಗಳ ಬೆಲೆ ಕಡಿಮೆ ಆಗಲಿದೆ. ಸೋಮವಾರದಿಂದಲೇ ಪರಿಷ್ಕೃತ ದರಗಳು ಜಾರಿಗೆ ಬರಲಿದೆ. ಕೇಂದ್ರ ಸೆಪ್ಟೆಂಬರ್ 22ರಿಂದ ಅನ್ವಯವಾಗುವಂತೆ ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಶೇಕಡ 12ರಿಂದ 5ಕ್ಕೆ ಇಳಿಕೆ ಮಾಡಿದೆ. ಇದರಿಂದ ನಂದಿನಿ ಕೆಲ ಉತ್ಪನ್ನಗಳ ದರ ಕಡಿಮೆ ಆಗಲಿದೆ. ಶುಕ್ರವಾರ ಕೆಎಂಎಫ್ ಆಡಳಿತ ಮಂಡಳಿ ಹಿರಿಯ ಅಧಿಕಾರಿಗಳು ಸಭೆ ಸೇರಿದ್ದು ಶನಿವಾರ ಅಧಿಕೃತ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿದೆ. ಪನ್ನೀರು ಮತ್ತು ಗುಡ್ ಲೈಫ್ ಹಾಲಿಗೆ ವಿಧಿಸ್ತಾ ಇದ್ದ ಜಿಎಸ್ಟಿ ಶೇಕಡ 5ರಷ್ಟಿತ್ತು. ಇದೀಗ ಜಿಎಸ್ಟಿಯಿಂದ ಹೊರಗಿಡಲಾಗಿದೆ. ತುಪ್ಪ, ಬೆಣ್ಣೆ, ಚೀಸು, ಪನ್ನೀರು ಹಾಗೂ ಇತರೆ ಕುರುಕುಲು ತಿಂಡಿಗಳ ಜಿಎಸ್ಟಿ ದರವು ಶೇಕಡ 12ರಿಂದ 5ಕ್ಕೆ ಇಳಿಕೆ ಆಗಿದೆ. ಬೆಲೆಯೂ ಕಡಿಮೆ ಆಗಲಿದೆ. ಕುಕ್ಕೀಸು, ಚಾಕ್ಲೇಟು, ಐಸ್ ಕ್ರೀಮು, ನೀರಿನ ಉತ್ಪನ್ನಗಳಿಗೆ ವಿಧಿಸ್ತಾ ಇದ್ದ ಜಿಎಸ್ಟಿ ಶೇಕಡ 18ರಷ್ಟಿತ್ತು. ಇದೀಗ 5ಕ್ಕೆ ಇಳಿಕೆ ಆಗಲಿದೆ. ಆದರೆ ಕಾರ್ಬೋನೇಟೆಡ್ ಪಾನೀಯಗಳ ಮೇಲಿನ ಜಿಎಸ್ಟಿ ಹಾಲಿ ಶೇಕಡ 28 ಇದ್ದಿದ್ದು ಶೇಕಡ 40ಕ್ಕೆ ಏರಿಕೆ ಆಗಲಿದೆ. ಪರಿಷ್ಕೃತ ದರ ಸೆಪ್ಟೆಂಬರ್ 22ರಿಂದಲೇ ಜಾರಿಗೆ ಬರಲಿದೆ. ಜಿಎಸ್ಟಿ ಇಳಿಕೆಯಿಂದ ಮೊಸರಿನ ದರ ಲೀಟರ್ಗೆ 4 ರೂಪಾಯಿವರೆಗೂ ಕಡಿಮೆ ಆಗಲಿದೆ ಅನ್ನೋದು ಗೊತ್ತಾಗ್ತಾ ಇದೆ.